ಬುಡಾ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆ ಅಸ್ತು. ದಿನೇಶ್ ಕುಮಾರ್ ವಿರುದ್ಧ ತನಿಖೆಗೆ ಸರ್ಕಾರ ಅನುಮತಿ. ಅಕ್ರಮ ಸೈಟ್ ಹಂಚಿಕೆ ಆರೋಪ ಕೇಸ್. ಬುಡಾ ಕೇಸ್ ಬಿಗ್ ಡೆವಲಪ್ಮೆಂಟ್. ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆ ಅಸ್ತು. ದಿನೇಶ್ ಕುಮಾರ್ ವಿರುದ್ಧ ತನಿಖೆಗೆ ಸರ್ಕಾರ ಅನುಮತಿ. ಅಕ್ರಮ ಸೈಟ್ ಹಂಚಿಕೆ ಆರೋಪದ ಕೇಸ್. ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ಮತ್ತು ದಿನೇಶ್ ವಿರುದ್ಧ ತನಿಖೆಗೆ ಅನುಮತಿ ಕೋರಿದ್ದಂತಹ ಲೋಕಾಯುಕ್ತ ಪೊಲೀಸರು. ಆದರೆ ದಿನೇಶ್ ವಿರುದ್ಧ ಮಾತ್ರ ತನಿಖೆಗೆ ಸರ್ಕಾರ ಅನುಮತಿ ನೀಡಿದೆ. ಈಗಾಗಲೇ ದಿನೇಶ್ ಆಸ್ತಿಯನ್ನ ಮುತ್ತುಗೋಲು ಹಾಕೊಂಡಿರುವಂತಹ ಎಡಿ. ಎಸ್ ವೀಕ್ಷಕರೇ, ಮೂಡಾ ಕೇಸ್ ಎಲ್ಲರನ್ನೂ ಬಿಡ್ತಾ ಇಲ್ಲ, ಎಲ್ಲರನ್ನೂ ಸುತ್ತುಗಳ್ತಾ ಇದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಅನ್ನ ಇವತ್ತು ನಾವು ಫ್ರೀಡಮ್ ಟಿವಿಯಲ್ಲಿ ಹೇಳ್ತಾ ಇದ್ದೇವೆ. ಮೂಡಾ ಕೇಸಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆಗೆ ಅಸ್ತು ಅಂತ ಹೇಳಲಾಗ್ತಾ ಇರುವಂಥದ್ದು, ಅಂದರೆ ತನಿಖೆ ಆಗಬಹುದು ಅಂತ ಹೇಳಿರುವಂಥದ್ದು. ದಿನೇಶ್ ಕುಮಾರ್ ವಿರುದ್ಧ ತನಿಖೆಗೆ ಸರ್ಕಾರ ಅನುಮತಿಯನ್ನ ನೀಡಿದೆ. ಈಗ ದಿನೇಶ್ ಕುಮಾರ್ ಅವರ ಕತ್ತಿಗೆ ಬಂದಿದೆ, ಅಲ್ಲಿವರೆಗೆ ಬಂದಿದೆ. ಅಕ್ರಮ ಸೈಟ್ ಹಂಚಿಕೆ ಆರೋಪ ಕೇಸ್ ಇದು. ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ಮತ್ತು ದಿನೇಶ್ ವಿರುದ್ಧ ತನಿಖೆಗೆ ಅನುಮತಿ ಕೋರಿದ್ದಂತ ಲೋಕಾಯುಕ್ತ ಪೊಲೀಸರು. ಆದರೆ ದಿನೇಶ್ ವಿರುದ್ಧ ಮಾತ್ರ ತನಿಖೆಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಮತ್ತೊಬ್ಬರು ಯಾರಿದ್ರಲ್ಲ, ರಾಜೀವ್ ಅವರ ವಿರುದ್ಧವಾಗಿ, ಅಂದ್ರೆ ಅವರನ್ನು ತನಿಖೆ ಮಾಡಿ ಅಂತ ಹೇಳಿ ಏನೂ ಅನುಮತಿ ಬಂದಿಲ್ಲ. ಒಂದೇ ಒಂದು ದಿನೇಶ್ ಕುಮಾರ್ ಅವರ ವಿರುದ್ಧ ಮಾತ್ರ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರ ಅನುಮತಿಯನ್ನು ನೀಡಿದೆ. ಈಗಾಗಲೇ ದಿನೇಶ್ ಆಸ್ತಿಯನ್ನ ಮುತ್ತುಗೋಲು ಹಾಕೊಂಡಿದೆ ಇಡಿ. ಮುಂದೆ ಈ ಒಂದು ಕೇಸ್ ಎಲ್ಲಿಗೆ ಹೋಗುತ್ತೆ, ಯಾವ ರೀತಿಯಾದ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ, ಅದೆಲ್ಲವನ್ನು ಕೂಡ ವೇಟ್ ಅಂಡ್ ವಾಚ್ ಅಂತಾರಲ್ವ, ಕಾದು ನೋಡಬೇಕಾಗಿದೆ. ಅಕ್ರಮ ಮೂಢ ಕೇಸ್ನಲ್ಲಿ ಯಾರ್ಯಾರು ತಗಲಾಕೊಂಡಿದ್ದಾರೋ ಎಲ್ರಿಗೂ ಕೂಡ ಇರೋದೇ ಇದು. ಎಲ್ಲರೂ ಕೂಡ ಅನುಭವಿಸಲೇಬೇಕು. ಮಾಡೋ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಇಷ್ಟೊತ್ತಿಗೆ ಕೂತಿಗೆ ಬರ್ತಿರ್ಲಿಲ್ಲ. ಅದೇನೇ ಆಗಲಿ, ತನಿಖೆ ಆದ ನಂತರ ಗೊತ್ತಾಗುತ್ತೆ. ಇನ್ನು ಹೇಳೋಕೆ ಬಿಡೋಕೆ ನಾವೇ ಆ ಡಿಸಿಷನ್ ತಗೊಳಕ್ ನಾವ್ಯಾರು ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.